ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಹೊಸಪೇಟೆ ತಾಲೂಕಿನ ಕಳಘಟ್ಟ ಗ್ರಾಮದಲ್ಲಿದ್ದೀವಿ. ಇಲ್ಲಿ ತುಂಬ ಜನ ಮೀನಿನಿಂದನೇ ಮೀನು ವ್ಯಾಪಾರ ಮಾಡಿನೇ ಬದುಕ್ತಾ ಇದ್ದಾರೆ. ಅವರಿಗೆ ಜೀವನಾಡಿ ಆಗಿರ್ತಕ್ಕಂಥ ನದಿ ನಮ್ಮ ತುಂಗಭದ್ರಾ ನದಿ. ಆ ನದಿಯಲ್ಲಿ ಸಿಗ್ತಕ್ಕಂಥ ಮೀನುಗಳನ್ನೇ ಅವರು ಬೇಟೆ ಆಡಿ ಅವು ಮೀನುಗಳಿಂದನೇ ಅವರು ಜೀವನ ನಡೆಸ್ತಾ ಇದ್ದಾರೆ. ಬನ್ನಿ ಫ್ರೆಂಡ್ಸ್, ಅವ್ರದ್ದು ಅಲ್ಲಿ ಫೇಸ್ ಮಾಡ್ತಕ್ಕಂಥ ನದಿಯಲ್ಲಿ ಕಷ್ಟಗಳು, ಅವರು ಪಡ್ತಕ್ಕಂಥ ತೊಂದರೆಗಳು, ಅವ್ರದ್ದು ಅನುಭವ ಮಾತುಗಳನ್ನು ತಿಳ್ಕೊಂಬರೋಣ ಬನ್ನಿ ಫ್ರೆಂಡ್ಸ್. ಈಗ ನಾವು ಮೀನು ಹಿಡಿಯೋಕ್ಕೆ ಹೋಗ್ತಾ ಇದ್ದೀವಿ. ಈಗ ಏನು ಪ್ರಾಬ್ಲಮ್ನ ನಾವು ಇದು ಮಾಡ್ತಾಯಿದ್ದೀವಿ ಅಂತ ನಿಮಗೆ ಈಗ ತೋರಿಸ್ಕೊಡ್ತೀವಿ. ಬನ್ನಿರಿ ಸರ್. ಈಗ ಮನೇಲಿದ್ದ ಬಂದು ಸರ್ ಇದ್ದತ್ತ ಇಲ್ಲೇ ಗುಡ್ಡ ಇದು ಇದು ಗುಡ್ದಾಗಲಿದ್ದ ಬಂದು ಇಲ್ಲಿ ಬಂದು ನಾವು ಒಳ್ಳೆಯ ಕಡೆ ಎಲ್ಲ ದಾಟ್ಕೊಂತ ಬಂದು ಕಲ್ಲುಗಳದಲ್ಲಿ ದಾಟ್ಕೊಂತ ಬಂದು ಇಲ್ಲಿ ಬಂದು ಬಲಿ ಬಿಡ್ತಾಯಿದ್ದೀವಿ ಸರ್. ಇಲ್ಲಿ ತುಂಬ ಕಷ್ಟಕರದಲ್ಲಿದ್ದ ನಾವು ಇದು ಮಾಡ್ತಿದ್ವಿ ಸರ್. ಇಲ್ಲಿ ಮೊಸಳೆ ಇದೆ, ಚೀರ್ನ ಇದೆ, ಪ್ರತಿಯೊಂದೂ ಇದ್ದು ಎಲ್ಲ ಫೇಸ್ ಮಾಡ್ಕೊಂತಾನೆ ನಾವು ದುಡಿದು ತಿನ್ಬೇಕು ಸರ್. ಅಲ್ಲಿ ಸ್ವಲ್ಪ ಕಷ್ಟ ಇದೆ ಸರ್, ಏನು ಮಾಡೋಕ್ಕೆ ಬರೋಂಗಿಲ್ಲ. ಮತ್ತು ನಮಗಿದ್ದ ಕಸಬೇ ಇದೆ. ಹತ್ತರಿಂದ 20 kg ಬೆಲೆ ಬಿಟ್ಟರು ಸರ್. ಒಂದೊಂದು ದಿವಸ ಒಂದೊಂದು kg ಮೀನು ಬೀಳಲ್ಲ. ಆದರೂ ನಾವು ಇದರಲ್ಲೇ ಜೀವನ ನಡೆಸ್ಕೊಂಡು ನಾವು ಇದರಿಂದನೇ ಜೀವನ ಸಾಗಿಸ್ಬೇಕು ಸರ್. ಮೊಸಳೆ ಇದ್ದಾವೆ ಇಲ್ಲಿ, ಅಥವಾ ನೀರಿನ ಇದ್ದಾವೆ ಸರ್. ಭಾಳ ಕಠಿಣವಾದ ಕಷ್ಟ ಇದೆ ಸರ್ ಇದರಲ್ಲಿ. ಆದರೂ ನಾವು ಈಗ ಏನು ಮಾಡಿದ್ರು ನಮಗೆ ಬೇರೆ ಕೆಲಸ ಬರಲ್ಲ. ಇದೇ ಕೆಲಸದಿಂದ ನಾವು ಜೀವನ ಮಾಡಬೇಕು. ಚಿಕ್ಕ ಚಿಕ್ಕ ಮಕ್ಕಳಿಗೆ ಓದೋ ಅಭ್ಯಾಸನೂ ಭಾಳ ಓದ್ಸೋಕ್ಕೂ ಆಗೋಲ್ಲ ನಮ್ಮ ಕೈಯಿಂದ. 100 ರೂಪಾಯಿ, 90 ರೂಪಾಯಿ, 100 ರೂಪಾಯಿ kg ತೊಗೊತಾರೆ. ಅದರಲ್ಲಿ 3 kg 4 kg ಮೀನು ಬಿದ್ದರೆ ಮನೆ ನಡೆಯಲ್ಲ. ನಮ್ದು ಈ ರೀತಿ ಕಷ್ಟಗಳಿದೆ ಸರ್ ಇಲ್ಲಿ. ಈಗ ನೀವೇ ಕಣ್ಣಾರ ನೋಡಿದ್ರಲ್ಲ ಸರ್ ಮೊಸಳೆಗಳ. ಅಂಥ ಮೊಸಳೆಗಳೆಲ್ಲ ಬಲೆ ಎಲ್ಲ ಹರಿದಾಕ್ಬಿಡ್ತವೆ. ಇಂಟ್ರೆಸ್ಟಿಂದ ಸಾಲ ತೆಗಿಬೇಕು, ಮತ್ತು ನಾವು ಇಲ್ಲಿ ಜೀವನ ನಡೆಸ್ಬೇಕು. ಅವ್ರಿಗೆ ಬಡ್ಡಿ ಕಟ್ಟೋಕ್ಕೂ ಆಗೋಲ್ಲ ಒಂದೊಂದು ಟೈಮಲ್ಲಿ. ಆ ರೀತಿ ನಮ್ಮ ಕಷ್ಟಗಳು ಇದೆ. ಇವಾಗ ಕನಿಷ್ಠ ಇಷ್ಟು ಬೆಲೆ ಬಿಟ್ಟಿದ್ದೀವಿ ಸರ್. ಮೀನು ಬೀಳುತ್ತೋ ಬೀಳಲ್ವೋ ಗ್ಯಾರಂಟಿ ಇಲ್ಲ. ಗಾಳಿಯಲ್ಲಿ ಸರ್, ಇಲ್ಲಿ ಹುಟ್ಟು ಹಾಕೋ ಹೊತ್ನಾಗ ಗಾಳಿ ತುಂಬ ಗಾಳಿ ಸರ್. ಆದರೂ ಕೂಡ ಗಾಳಿಯಲ್ಲೇ ನಾವು ಹಾಕ್ತೀವಿ ಸರ್ ಹುಟ್ಟು. ಅಂದರೆ ಒಂದೊಂದು ಟೈಮ್ ಸರು ಹಿಂಗೆ ಪಲ್ಟಿ ಹೊಡೆಯೋ ಮೂಮೆಂಟ್ನಾಗ ಇರ್ತೀವಿ ಸರ್. ಆದರೂ ಕೂಡ ಅಂಥದ್ರಲ್ಲೇ ಹಾಕ್ತೀವಿ ಸರ್ ನಾವು. ಇವಾಗ ಈ ಕೈ ಕಾಲು ಎದ್ದಕ್ಕೆ ಬರೋಲ್ಲ ಸರ್ ನಾವು ಹುಟ್ಟು ಹಾಕಿ ತುಂಬ ಕಠಿಣ ಕಷ್ಟ ಐತಿ ಸರ್ ಇದು. ಅಂದರೆ ಏನು ಮಾಡೋಕ್ಕೆ ಬರೋಂಗಿಲ್ಲ ಸರ್. ಮತ್ತು ಇದು ನಮ್ಮದು ಕೈ ಕಸುಬು ಇದು. ಹಂಗಾಗಿ ನಾವು ಹುಟ್ಟು ಹಾಕ್ತೀವಿ ಸರ್. ನೋಡಿ ಸರ್, ಅಲ್ಲಿದ್ದು ಬಂದೀವಿ ಸರ್. ಇಲ್ಲಿಗೆ ಬರೋ ತಡೆಗೆಲ್ಲ ಅವಲ್ಲಿ ಕೈ ನೋಯ್ತೀವಿ ಸರ್. ನಿಮಗೆ ಡೈಲಿ ಎಷ್ಟು ಮೀನು ಬೀಳ್ತಾವ್ರಿ ಸರ್? ನಮಗೆ ಡೈಲಿ ಅಂದ್ರಪ್ಪ ಒಂದೊಂದು ಟೈಮ್ನಲ್ಲಿ 10 kg ಬೀಳ್ಬೋದು, ಇಲ್ಲ 20 kg ಬೀಳ್ಬೋದು, ಇಲ್ಲ ಒಂದೊಂದು ಟೈಮಿಗೆ ಏನೋ 1 kg ಬೀಳಲಾರ್ದಂಗೆ ಹೋಗ್ತೀವಿ ಸರ್. ಸುಮ್ಮನೆ ಪೆಟ್ರೋಲ್ ಕೂಡ ಆಗೋಲ್ಲ ಸರ್. ಸುಮ್ಮನೆ ವೇಸ್ಟ್ ಹೋಗೋ ಮೂಮೆಂಟ್ನಾಗ ಇರ್ತೀವಿ ಸರ್ ನಾವು. ಹಂಗಾಗಿ ಆ ಟೈಮ್ನಾಗ ಏನು ಮಾಡೋಕ್ಕೆ ಬರೋಲ್ಲ ಸರ್. ಮತ್ತು ಸುಮ್ಮನೆ ನಾವು ಬೇರೆ ಕೆಲಸ ಬರೋಂಗಿಲ್ಲ ಸರ್ ನಮಗೆ. ಇದು ಹೊಲದ ಕೆಲಸ ಆಗಲಿ, ಒಂದು ಗ್ಯಾರೆ ಕೆಲಸ ಆಗಲಿ, ಏನೂ ಬರೋಂಗಿಲ್ಲ ಸರ್ ನಮಗೆ. ಹಂಗಾಗಿ ಇದೇ ಕೆಲಸ ಮಾಡ್ತೀವಿ ಸರ್. ಬೇರೆ ಕಡೆಗೆ ಎಲ್ಲರೂ ಇಂಟ್ರೆಸ್ಟ್ ಇದ್ದಾಗ ರೊಕ್ಕ ದುಡ್ಡು ತೊಗೊತೀವಿ ಸರ್. ದುಡ್ಡು ತೊಗೊಂಡು ಆಮೇಲೆ ತಿರ್ಗಾ ಆ ದುಡ್ಡು ಕಟ್ಟೋಕ್ಕಾಗಲ್ಲ. ಮತ್ತು ತಿರ್ಗಾ ಬೇರೆ ಕಡೆ ಇಂಟ್ರೆಸ್ಟ್ ಮಾಡ್ಬೇಕು ಸರ್ ನಾವು. ಇದೇ ಥರನೇ ಇಂಟ್ರೆಸ್ಟ್ ಮಾಡಿ ನಾವು ಸಾಲ ಮಾಡಿ ಇರ್ತೀವಿ ಸರ್. ಏನು ಗೌರ್ಮೆಂಟಲ್ಲಿದ್ದಾಗಲಿ, ಯಾವ ಸರ್ಕಾರದಲ್ಲಿದ್ದಾಗಲಿ ಯಾವ ಸೌಲಭ್ಯ ಇಲ್ಲ ಸರ್ ನಮಗೆ. ಇದು ಒಂಥರ ಹಳ್ಳಿ ಊರಲ್ಲ ಸರ್. ನಮಗೆ ಯಾವುದು ಗೌರ್ಮೆಂಟಲ್ಲಿದ್ದ ಸೌಲಭ್ಯ ಇಲ್ಲ, ಏನಿಲ್ಲ. ಬರ್ತಾರೆ, ಓಟ್ ಹಾಕಿ ಅಂತಾರೆ, ಓಟ್ ಹಾಕ್ಸ್ಕೊಂಡು ಹೋಗ್ಬಿಡ್ತಾರೆ ಸರ್. ಸರಿಗೆ ಒಂದು ಚರಂಡಿ ಇಲ್ಲ, ಒಂದೊಂದು ಮನೆಗಳು ಇಲ್ಲ ಸರ್. ನಮಗೆ ಜಾಗ ಇಲ್ಲ, ಏನಿಲ್ಲ. ಈ ಥರ ಎಲ್ಲ ಕಠಿಣ ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ ಸರ್. ಇವಾಗ ನಿಮಗೆ ಡೈಲಿ 10 kg ಮೀನು ಬೀಳ್ತಾವ ಅಂದ್ರಲ್ಲ, ಹ್ಞೂ ಸರ್. ಆ 10 kg ಮೀನಿಂದ ನಿಮ್ಮ ಸಂಸಾರ ಜೀವನ, ಮನೆ ಸಂಸಾರ ನಡ್ಸಕ್ ಆಗಲ್ವಾ ನಿಮ್ಮ ಕೈಲಿ? ಆಗಲ್ಲ ಸರ್. ಬರೀ ಇಂಟ್ರೆಸ್ಟ್ ಕಟ್ಟಕ್ಕಾಗಲ್ಲ ಸರ್ ನಮಗೆ. ಡೈಲಿ 10 kg ಬೀಳಲ್ಲ ಸರ್. ಒಂದು ದಿವಸ ಆದರೆ 3 ದಿವಸ ಆಗಲ್ಲ. ಹಂಗೆ ಸರ್. ಒಂದು ದಿವಸ ಆದರೆ 3 ದಿವಸ ಆಗಲ್ಲ ಸರ್. ಆ ಥರ ಎಲ್ಲ ನಿಮಗೆ ದಿನನಿತ್ಯ ನಿಮಗೆ 10 kg ಮೀನು ಬೀಳ್ತಾವ, ಮೀನು ಬೀಳಲ್ಲ ಅಂತ ಇದ್ರಲ್ಲ. ಹ್ಞೂ ಸರ್. ಮತ್ತೆ ನೀವು ಇಂಟ್ರೆಸ್ಟ್ ಲಂಗ ತಗೊಂಡು ನೀವು ಅದನ್ನೇ ಜೀವನ ನಡೆಸ್ತೀರಾ? ಅದನ್ನೇ ಸರ್. ನಿಮಗೆ ಇಂಟ್ರೆಸ್ಟ್ ಎಲ್ಲ ರೊಕ್ಕ ಸರ್ 1 ರೂಪಾಯಿ ಸರ್, 2 ರೂಪಾಯಿ ಕೊಡ್ತಾರೆ ಸರ್.
ಜಾಸ್ತಿ. ನೀವು ಅದನ್ನೆಲ್ಲ ಹೆಂಗ್ ಕಟ್ತೀರಿ ನೀವು? ಅಷ್ಟು ನಿಮಗೆ ಇದ್ರಲ್ಲೇ account ಸರ್. ಇದ್ರೂ ಕೂಡ ನಿಮಗೆ 2 ಇದರಲ್ಲೇ ಲಕ್ಷದವರೆಗೆ ದುಡಿಬೇಕು ನೀವು- ಸರ್. ನಿಮ್ಗೆ 2 ಲಕ್ಷದವರೆಗೆ ನೀವು ಅಮೌಂಟ್ ನೀವು ಬೇರೆ ಹತ್ರ 2 ರೂಪಾಯಿದಂಗ 3 ರೂಪಾಯಿದಂಗ ಇಂಟ್ರೆಸ್ಟ್ ತರ್ತೀರಲ್ಲ ನೀವು, ಹ್ಞೂ ಸರ್. ನೀವು ಅದನ್ನ ಹೆಂಗ್ ಕಟ್ಟಿ ನೀವು ಮುಂದೆ ನೀವು ಹೆಂಗ ನೀವು ಬೆಳವಣಿಗೆ ಆಗ್ತೀರಾ ನೀವು? ಸರ್ ಏನ್ ಏನು ಮಾಡಕ್ಕಾಗಲ್ಲ ಸರ್. ಮತ್ತೆ ತಿರ್ಗಾ ನಾವು ಮತ್ತೆ ಅದು ಕಟ್ಟಬೇಕು, ಇದು ಮಾಡ್ಬೇಕು ಸರ್. ಟರ್ನ್ ಓವರ್ನ ಮಾಡ್ತಿರ್ತೀವಿ ಸರ್. ಆದ್ರೆ ಬೇರೆ ಒಂದು ಒಪ್ಪತ್ತು ಊಟಕ್ಕೆ ಬೇರೆ ಬಡತನ ಇದೆ ಸರ್ ನಮ್ಮ ಊರಲ್ಲಿ. ಗೌರ್ಮೆಂಟ್ ಸೌಲಭ್ಯ ಇಲ್ಲ, ಏನಿಲ್ಲ ಸರ್. ನಮಗೆ ದುಡಿಬೇಕು, ತಿನ್ಬೇಕು ಸರ್. ನಾವು ಒಂದು ದಿನ ನಾವು 100 ರೂಪಾಯಿ ದುಡಿತೀವೋ 50 ರೂಪಾಯಿ ದುಡಿತೀವೋ ಗೊತ್ತಿಲ್ಲ ಸರ್. ಇದರಲ್ಲಿ ಗಂಗಮ್ಮ ಸಿಕ್ಕರೆ ಶಿಕಾರಿ, ಇಲ್ಲಪ್ಪ ಬಿಕಾರಿ ಇದ್ದಂಗೆ ಸರ್. ಗಂಗಮ್ಮ ಕೊಟ್ಟರೆ ಕೊಡ್ತಾಳೆ, ಇಲ್ಲಾಂದ್ರೆ ಇಲ್ಲ ಸರ್. ಈ ಥರ ಕಠಿಣ ಇದರಲ್ಲಿದ್ದ ನಾವು ಕೆಲಸ ಮಾಡ್ತಿದ್ವಿ ಸರ್. ಆದ್ರೂ ಕೂಡ ಏನು ನಮಗೆ ಸೌಲಭ್ಯ ಇಲ್ಲ ಸರ್ ಇಲ್ಲಿ ಇದರಲ್ಲಿ. ಇವಾಗ ನಿಮಗೆ ಮೀನುಗಾರಿಕೆ ಇಲಾಖೆ ಕಡೆಯಿಂದ ಏನಾದ್ರೂ ನಿಮಗೆ ಸೌಲಭ್ಯಗಳು ದೊರಕ್ತವ? ಇವಾಗ ಬುಟ್ಟಿ ಅಂತೇಳಿ, ಬಲೆ ಅಂತೇಳಿ ದೊರಕೋರಿಗೆ ಏನಿಲ್ಲ ಸರ್, ಏನಿಲ್ಲ ಸರ್. ನಮ್ಮೂರಲ್ಲಿ ಏನಿಲ್ಲ ಸರ್. ಪ್ರತಿಯೊಂದು ಯಾವುದೂ ಇಲ್ಲ ಸರ್. ಗೌರ್ಮೆಂಟ್ ಇದರಲ್ಲಿ ಮೀನುಗಾರಿಕೆ ಇದರಲ್ಲಿದ್ದ ಏನೂ ಇಲ್ಲ ಸರ್ ನಮಗೆ. ಏನಿಲ್ಲ ಸರ್ ನಮಗೆ. ಬ್ರದರ್, ಇವಾಗ ನೀವು ಇದು ದೋಣಿ ಊಟಕ್ಕೆ ಬರ್ತೀರಲ್ಲ ನೀವು, ಎಷ್ಟು ಜನ ಬರ್ತೀರಿ ನೀವು? ಸರ್ ನಾವು ಇಬ್ಬರು ಬರ್ತಿದ್ದೀವಿ ಸರ್. ಇಬ್ಬರು ಬರ್ತೀವಿ. ಇಬ್ಬರು ಬಂದು ಬೆಳಗ್ಗೆ 4 ಗಂಟೆಗೆ, 3 ಗಂಟೆಗೆ, 2 ಗಂಟೆ ನೈಟ್ ಬರ್ತೀವಿ ಸರ್. ಓಕೆ. ಹಗಲೊತ್ತು ಬಲೆ ಬಿಡೋಕೆ ಆಗಲ್ಲ ಸರ್. ಯಾಕಂದರೆ ಹಗಲೊತ್ತು ಬಲೆ ಬಿಟ್ಟರೆ ಮೊಸಳೆ ಕಾಟ. ಮೊಸಳೆ ಎಲ್ಲ ಬಲೆ ಎಲ್ಲ ಹರಿದಾಗ್ತವೆ. ನೈಟ್ ಪೂರ್ತಿ ಬಲೆ ಬಿಡೋಂಗಿಲ್ಲ, ಹಂಗೆ ಬಿಡಬೇಕು, ತೆಗಿಬೇಕು. ಅದ್ರ ಸಂಬಂಧ ನಾವು 2 ಗಂಟೆ 3 ಗಂಟೆ ರಾತ್ರಿಯಲ್ಲಿ ಬಂದು ಕಾರ್ ತಕ್ಕೊಂಬಿಟ್ಟು ರಾತ್ರಿ ನೈಟ್ ಬಿಡ್ತೀವಿ ಬಲೆ. ನೈಟ್ ಬಿಟ್ಬಿಟ್ಟು ನೈಟೆಲ್ಲ ಕಾಯ್ತೀವಿ ಸರ್. ಇಲ್ಲಿ ನೈಟೆಲ್ಲ ಕಾದರೆ 7 kg 6 kg 8 kg 10 kg ಬಿದ್ದರೆ ಇಬ್ಬರು ಬಂದು ಮನೆ, ಈಗ ಇಬ್ಬರು ಬಂದರೆ ಮೀನ ಮಾರ್ಬಿಟ್ಟು ದುಡ್ಡು ಹಂಚ್ಕೋಬೇಕು. ಇಲ್ಲ ಒಂದೇ ಮನೆಯವ್ರು ಇಬ್ಬರು ಬಂದರೆ ಮನೆ ನಡೆಸ್ಕೋಬೇಕು. ಅದರಿಂದ ಚಿರತೆ ಬರ್ತವೆ, ಅಡ್ಡ ಕರಡೆ ಬರ್ತವೆ ನಮಗೆ. ಆದರೂ ಕಠಿಣವಾದ ಕಷ್ಟ ಇದೆ ಸರ್ ನಮಗೆ, ಭಾಳ ಕಷ್ಟ. ಏನೂ ಮಾಡೋಕ್ಕಾಗಲ್ಲ. ನಮ್ಮ ದೇವ್ರು ಹಿಂಗೆ ಗುಡ್ಸ್ಬಿಟ್ಟಾರೆ, ನಾವು ಈ ರೀತಿ ಬದುಕ್ತಾಯಿದ್ದೀವಿ. ಇವಾಗ ನೀವು ಇವಾಗ ಒಂದು 5-6 kg ನೀವು ಇಬ್ಬಿಬ್ರು ಪಾಲು ವಿಭಾಗ ಮಾಡ್ಕೊಂತೀರಲ್ಲ ಮೀನುಗಳನ್ನ, ಹೌದು. ನೀವು ವ್ಯಾಪಾರಕ್ಕೆ ಹೋದಾಗ ಅಲ್ಲಿ ಕಸ್ಟಮರ್ಗಳು ಹೇಳ್ತಾರೆ, ವ್ಯಾಪಾರಸ್ಥರು ನಿಮಗೆ ಮಾಡ್ತಾರೆ ಯಾವ ರೀತಿ ನಿಮಗೆ ಹೇಳ್ತಾರೆ, ತೊಂದರೆ ಏನು ಕೊಡ್ತಾರ ಅವರು? ನೀವೇ ಕೊಂಡ್ಕೊಂಡು ಬಂದಿದ್ದೀರಾ ಅಥವಾ ನೀವು ಹೊಳೆಯಲ್ಲಿದ್ದು ಇಳ್ಕೊಂಬರ್ತಾ ಇದ್ದೀರಿ, ನಿಮಗೇನು ಮೇವು ಹಾಕಿದ್ದೀರಾ ಅವಕ್ಕೆ ಬೆಳೆಯೋಕ್ಕೆ, ಕಮ್ಮಿ ಕೊಡ್ರಿ ಅಂತ ನಮ್ಗೆ ವಿಚಾರಣೆ ಮಾಡ್ತಾ ಇರ್ತಾರೆ ಸರ್. ನಾವೇನು ಮಾಡೋಕ್ಕಾಗಲ್ಲ. ನಾವು ಬಂದಿದ್ದೀವಿ, ಆಯ್ತುಪ್ಪ ಯಪ್ಪ ಏನು ಅಂದ್ಕೊಂಡು ಅವರು 50ಕ್ಕೆ ಕೇಳೋದು, 70ಕ್ಕೆ ಕೇಳೋದು. ಇಲ್ಲ ಸರ್ ನಾವು 100 ರೂಪಾಯಿ kg 120 ಮಾರ್ತೀವಿ ಅಂದರೂ ಕೇಳಲ್ಲ. ಮತ್ತು ನಾವು ಏನು ಮಾಡೋಕ್ಕಾಗಲ್ಲ, ನೋಡಪ್ಪ ಹೊಟ್ಟೆ ನಡೆಯಲ್ಲ ಅನ್ನೋದು, ಸುಮ್ಕೆ ಬರೋದು, ಕೊಡೋದು, ಆ ರೀತಿ ಎಲ್ಲ ಇದೆ ಸರ್ ಅಲ್ಲಿ. ನೀವು 50 ರೂಪಾಯಿ kg ಹಂಗೆ ಕೊಡ್ತೀರಲ್ಲ, ನಿಮಗೆ ಅಷ್ಟು ಜೀವನ ನಡ್ಸಕ್ ಆಗುತ್ತಾ 50 ರೂಪಾಯಿದಿಂದ? ನೀವು ಆಗಲ್ಲ ಸರ್. ಈಗೇನು ಮಾಡೋಕ್ಕಾಗಲ್ಲ. ಈಗ ನಡೆಸ್ಲೇಬೇಕು ಜೀವನ. ದೇವ್ರು ಹುಟ್ಟಿಸಿದ್ಮ್ಯಾಗಂದ್ರೆ ಸಾಯೋಕ್ಕಾಗತ್ತಾ? ಬೇರೆ ಕೆಲ್ಸಕ್ಕೆ ಹೋದ್ರು ಈಗ ಕೆಲಸ ಇಲ್ಲ. ಎಲ್ಲ ಗದ್ದೆ ಕೆಲ್ಸಕ್ಕೆ ಹೋದರೆ ಔಷಧಿ ಹೊಡೆಯಕ್ಕೆ ಬಿಡ್ತಾರೆ, ಕೆಲಸ ಇಲ್ಲ. ಎಲ್ಲ ರೌಂಡ್ ಆಫು ಕಳೆನಾಶಕ ಎಲ್ಲ ಹೊಡಿತಾರೆ, ಅಲ್ಲಿ ಕೆಲಸ ಇಲ್ಲ. ಎಲ್ಲ ಮಿಷಿನರಿ. ನಾವು ಓದಿಲ್ಲ, ಮಕ್ಕಳಿಗಾರ ಓದ್ಸೋಣಂದ್ರೆ ನಮ್ಮ ಕೈಲಿ ದುಡ್ಡಿಲ್ಲ. ಆ ಸಮಸ್ಯೆಗಳು ಅವೆ ನಮಗೆ. ನಿಮ್ಮ ಮಕ್ಕಳಿಗೆ ಇವಾಗ ನೀವು ವಿದ್ಯಾಭ್ಯಾಸ ಮಾಡಿಸ್ಬೇಕಂದ್ರೆ ನೀವು ನಿಮ್ಮ ಹಳ್ಳಿಯಿಂದ ಎಲ್ಲಿ ಕಳಿಸ್ತೀರಿ? ನೀವು ಮಕ್ಕಳು ಕಳಿಸ್ತೀರಾ ಇಲ್ವಾ? ಇದೆ, ಏನು ಮಾಡಬೇಕು, ಇಲ್ಲಿ 5ನೇ ಕ್ಲಾಸ್ವರೆಗೆ ಇದೆ ನಮ್ಮ ಹಳ್ಳಿಯಲ್ಲಿ. ಅಲ್ಲಿಂದ ಹೋಗ್ಬೇಕಂದ್ರೆ ನಾಗಿನಹಳ್ಳಿಗೆ ಈಗ 8ನೇ ಕ್ಲಾಸ್ 9ನೇ ಕ್ಲಾಸ್ ಇದೆ. ಅಲ್ಲಿಂದ ಸಿಟಿಗೆ ಓಡಾಡೋಕ್ಕೂ ನಮ್ಮ ಹುಡುಗರು ಹೆದರ್ತಾರೆ. ಒಬ್ಬೊಬ್ರು ಓದಲ್ಲ, ಓಡಿ ಬಂದ್ಬಿಡ್ತಾರೆ, ಭಯ. ಆ ರೀತಿ ಇದೆ ನಮ್ಮ ಪ್ರಾಬ್ಲಮ್ ಇಲ್ಲಿ. ಅಂದ್ರೆ ನಿಮ್ಮ ಮಕ್ಕಳು ಸ್ಕೂಲ್ಗೆ ಹೋಗಿ ಬರ್ತಾರಲ್ಲ, ಅವಾಗ ಅವರಿಗೆ ಬಸ್, ಸರ್ಕಾರಿ ಕಡೆಯಿಂದ ಬಸ್ಸುಗಳು ವ್ಯವಸ್ಥೆ ಇದೆನಾ? ಒಂದು ಇದ್ದಿಲ್ಲ ಸರ್. ಈಗೀಗ ಬಿಡ್ತವ್ರೆ. ಬೆಳಗ್ಗೆ 9 ಗಂಟೆ ಬರುತ್ತೆ, ಸಂಜೆ 4 ಗಂಟೆ ಬರುತ್ತೆ ಸರ್ ಟೈಮಿಂಗ್ಸ್. ಅದು ಬಂದರೆ ಬಂತು, ಬರಲಿದ್ರೆ ಇಲ್ಲ. ನಡ್ಕೊಂಬರ್ಬೇಕು ಸಿಟಿಗೆ ಹೋದರೆ. ನಿಮಗೆ ನಿಮ್ಮ ಕಳಘಟ್ಟ ಮಾಗನಿಯಿಂದ ನಿಮ್ಮ ಸಿಟಿ ಹೊಸಪೇಟೆ ಸಿಟಿ ಎಷ್ಟು ದೂರ ಆಗುತ್ತೆ? ನಿಮ್ಮ ಸಿಟಿಗೆ ಸರ್ ಸ್ಕೂಲಿಗೆ ಹೋಗಿ ಬರಕ್ಕೆ 8ರಿಂದ 9 ಕಿಲೋಮೀಟರ್ ಆಗುತ್ತೆ ಸರ್. ಅಷ್ಟು ದೂರ 8-7 ಕಿಲೋಮೀಟರ್ ದೂರದಿಂದ ಮಕ್ಕಳು ಸ್ಕೂಲಿಗೆ ಬರ್ಬೇಕಾ? ಹ್ಞೂ ಸರ್, ಅಲ್ಲಿಗೆ ಹೋಗಿ ಬರ್ಬೇಕು. ಕೆಲವು ಜನಕ್ಕೆ ಈಜು ಬರುತ್ತೆ, ಕೆಲವು ಜನಕ್ಕೆ ಈಜು ಬರಲ್ಲ ಸರ್. ಸರ್ ಈಗ ಮೊಸಳೆ ಅಟ್ಯಾಕ್ ಮಾಡಿದಾಗ ಏನು ಮಾಡೋಕ್ಕಾಗಲ್ಲ. ನಾವು ದೋಣಿಯಲ್ಲಿ ಇರ್ತೀವಿ, ಅದು ನೀರಲ್ಲಿ ಇರ್ತೀವಿ. ಅಟ್ಯಾಕ್ ಮಾಡಿದ ಟೈಮಲ್ಲಿ ಅದು ದೂರ ಹತ್ರಕ್ಕೆ ಬಂತಂದ್ರೆ ನಾವು ದೂರ ದಡ ಹೋಗಿ ಸೇರ್ಕೊಂಡ್ಬಿಡ್ತೀವಿ ಸರ್. ನಾವು ಅದೇ ಹೆಂಗ್ ಹೋಗ್ತೀರಿ? ಈಜ್ಕೊಂಡು ಹೋಗ್ತೀರಾ? ಇಲ್ಲ ಸರ್, ದೋಣಿಯಿಂದಾನೇ ಹೋಗ್ಬೇಕು ಸರ್. ಈಜಕ್ಕೆ ಹೋದ್ರೆ ಬರುತ್ತೆ ಸರ್ ಅದು ನಮ್ಮ ಹತ್ರಕ್ಕೆ. ಈಜಿದ್ರೆ ನಮ್ಮ ಹತ್ರಕ್ಕೆ ಬಂದ್ಬಿಡ್ತದೆ. ದೋಣಿ ಇದ್ರೆ ಸ್ವಲ್ಪ ದೂರನೇ ಇರುತ್ತೆ ಸರ್, ಅಟ್ಯಾಕ್ ಮಾಡಲ್ಲ ಅಷ್ಟು ಜಲ್ದಿ. ಇವಾಗ ಯಾರ್ದಾದ್ರೂ ನೀವು ದೋಣಿ ಒಳಗೆ ನೀರೊಳಗೆ ಬಿದ್ದು ಯಾರ್ದಾದ್ರೂ ಪ್ರಾಣ ಹೋಗಿದೆ ಅದಾವೆ? ಹೋಗಿದೆ ಸರ್. ಇದೇ ಜಾಗದಲ್ಲಿ 1 ವರ್ಷ ಹೋಗಿರೋ ಮಗು ಸಿಕ್ಕಿಲ್ಲ ಸರ್ ಇಲ್ಲಿ.
ಈಗ ಒಂದು 7-8 ವರ್ಷದ ಹಿಂದೆ ಇದೇ ಜಾಗದಲ್ಲಿ ಹೋಳಿ ಹುಣ್ಣಿಮೆ ಮಾಡ್ಬಿಟ್ಟು ಸ್ನಾನ ಮಾಡಕ್ಕೆ ಬಂದಿರೋರು ಒಬ್ಬರಿಲ್ಲ. ಕೆಳಗಡೆ ಒಬ್ರು ಹಾಗೆ ಇದಾಗಿ ಒಬ್ರು ತೀರ್ಕೊಂಡು ಹೋದಾರೆ ಸರ್. ಮತ್ತೆ ಇಷ್ಟೆಲ್ಲ ನಿಮಗೆ ಗೊತ್ತಿದ್ರು ಕೂಡ ಇಷ್ಟೆಲ್ಲ ನಿಮಗೆ ಜೀವದ ಅಂಜಿಕೆ ಇಲ್ದಂಗೆ ನೀವು ಮೀನು ವ್ಯಾಪಾರಕ್ಕೆ ಇಳಿದ್ರಲ್ಲ, ನಿಮಗೆ ಧೈರ್ಯ ಮೆಚ್ಚಬೇಕಾಗಿರೋದು. ಆದ್ರೆ ನೀವು ಇಷ್ಟು ಕಷ್ಟಪಡ್ತಿದ್ರಲ್ಲ. ಅದು ಬೇರೆ ಕೆಲ್ಸಕ್ಕೆ ಹೋದ್ರೆ ಸರ್ ನಮಗೆ ಕೆಲಸ ಸಿಗಲ್ಲ ಸರ್. ನಾವು ಓದೋಕ್ಕೂ ಇಲ್ಲ, ಏನೂ ಇಲ್ಲ. ಇದನ್ನು ಮಾಡ್ಕೊಂಡು ನಮ್ಮ ಮಕ್ಕಳಿಗಾರ ಓದಿಸ್ಬೇಕು ಅಂಬೋದೊಂದು ಆಸೆ ಇದೆ ಸರ್. ಬೇರೆ ಕೆಲಸಕ್ಕೆ ಕೂಲಿ ಕೆಲಸಕ್ಕೆ ಸಿಕ್ಕರೆ ಹೋಗ್ತೀವಿ ಸರ್, ಸಿಗಲಿಲ್ಲ ಅಂದರೆ ಇದರಲ್ಲೇ ಬರ್ತೀವಿ ಸರ್ ನಾವು.